ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಎಲ್ಲರೂ ಮಾರ್ನಿಂಗು ಕಾಫಿ ಜೊತೆ ಸ್ಟಾರ್ಟ್ ಆದಂಗೆ ನಮ್ಮದು ಕಾಫಿ ಜೊತೆ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಜಸ್ಟ್ ಎದ್ದು ಬಂದ್ವಿ. ಸ್ವಲ್ಪ ಕಾಫಿ. ಗುಡ್ ಮಾರ್ನಿಂಗ್. ಸ್ಕಿನ್ ಎಲ್ಲ ಫುಲ್ಲು ಡ್ರೈ ಫೀಲ್ ಆಗ್ತಾ ಇದೆ ಮನು. ನನಗೆ ಎಲ್ಲ ಹಿಂಗೆ ಹಿಡ್ಕೊಂಡಂಗೆ ಅನಿಸ್ತಾ ಇದೆ. ಇದು ಫುಲ್ಲು ನೀರು ಕುಡಿ. ಎಷ್ಟು ನೀರು ಕುಡಿತಾ ಇರೋದು. ಕೋಕೋನಟ್ ಆಯಿಲ್ ಮಸಾಜ್ ಮಾಡ್ತೀನಿ, ನೀರು ಕುಡಿತೀನಿ, ಆದರೂ ಈ ಸರಿ ಫುಲ್ಲು ಡ್ರೈನೆಸ್ ಫೀಲ್ ಆಗ್ತಾ ಇದೆ ನನಗೆ. ನೀರೇ ಕುಡಿಬೇಕು, ಬೇರೆ ಆಪ್ಷನ್ ಇಲ್ಲ. ಓಕೆ. ಏನೋ ಹೇಳಕ್ಕೆ ಹೋದೆ, ಹೇಳೋಕ್ಕಾಗಲಿಲ್ಲ, ಅದಕ್ಕೆ ಬಿಟ್ಟೆ. ಫಸ್ಟ್ ಕುತ್ಕೊಂಡು ಒಂದು ಕಪ್ ಕಾಫಿ ಕುಡಿಯೋಣ, ಆವಾಗ ಮೈಂಡ್ ಆ್ಯಕ್ಟಿವೇಟ್ ಆಗುತ್ತೆ. ಗೈಸ್, ಇವಾಗ ರೆಡಿಯಾಗಿ ಹೊರಗಡೆ ಹೊರಟಿದ್ದೀವಿ. ಸ್ವಲ್ಪ ಕೆಲಸ ಇತ್ತು, ಇಬ್ರಿಗೂ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ. ಇನ್ನು ಮಧ್ಯಾಹ್ನ ಮೇಲೆಲ್ಲ ಹೋದ್ರೆ ಆಗಲ್ಲ. ಇವಾಗಲೇ ಆಲ್ಮೋಸ್ಟ್ ಮಧ್ಯಾಹ್ನ ಆಗೋಗಿದೆ. 11:30 ಆಗೋಯ್ತು ಮನು. ನಾನು ಇನ್ನೂ 11 o'clock ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಪಬ್ಲಿಷ್ ಮಾಡ್ತಾ ಇದ್ವಿ, ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಓಡೋಣ. ಇಲ್ಲಿಂದ ಹೋಗೋಕೆ 1/2 hour ಬೇಕು ಗಾಡೀಲಿ. ಈಗ ಬಿಸಿಲು ಅಂದ್ಕೊಂಡು ಕಾರ್ ತಗೊಂಡೋದ್ರೆ 1 hour. ಅದಕ್ಕೆ ನಾವು ಬೆಂಗಳೂರೊಳಗಡೆ ಕಾರ್ನ ಪ್ರಿಫರೇ ಮಾಡಲ್ಲ. ಈ ಟ್ರಾಫಿಕಲ್ಲಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಆ ಟೈಮ್. ಇಲ್ಲಿ ಬಂದ್ವಾ ಕೆಲಸಕ್ಕೆ ಅಂತ. ಕೆಲಸ ಮುಗಿದು ಲೇಟ್ ಆಗೋಯ್ತು, ಫುಲ್ ಹೊಟ್ಟೆ ಆಗಿತ್ತು. ಅದಕ್ಕೆ ಮೀಲ್ಸ್ ತೊಗೊಂಡು ತಿಂತಾ ಇದ್ದೀವಿ ಇಬ್ಬರು. ಯಾಕೋ ಮನು ಪರೋಟ ಆರ್ಡ್ರ್ ಮಾಡಿದ್ದಾಗ ಕ್ಯಾನ್ಸಲ್ ಮಾಡ್ಬಿಟ್ಟು ಮೀಲ್ಸ್ ತೊಗೊಂಡು. ಹೌದು, ನನಗಂತೂ ಈ ಥರ ಹೋಟೆಲಿಗೆ ಬಂದರೆ ಫುಲ್ ಮೀಲ್ಸ್ ತೊಗೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿರ್ಬೇಕು, ಆಗ ಫುಲ್ ಸಮಾಧಾನ. ನಮ್ಮ ಕೆಲಸನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಇಷ್ಟೊತ್ತು ಆಗೋಯ್ತು ನೋಡಿ. 4:15 ಟೈಮು. ಇಡೀ ದಿನ ಹೊರಗಡೆನೇ ಆಗೋಯ್ತು ಇವತ್ತು. ನಾನು ಅಲ್ಲೇ ಬರ್ತಾ ಆಂದಿವೆ ಭಾಗ್ಯನ ಮನೆ ಹತ್ರ ಇಳ್ಕೊಂಡೆ. ನಾವು ಬರ್ತಾ ಭಾಗ್ಯ ಫೋನ್ ಮಾಡಿದ್ರು ಮನೆಗೆ ಬರ್ತೀನಿ ಅಂತ. ಸೊ ನಾವಿಲ್ಲ ಹೊರಗಡೆ ಇದ್ದೀವಿ, ಬರ್ತಾ ಇದ್ದೀನಿ ಆಂದಿವೆ, ಅಲ್ಲೇ ಬರ್ತೀನಿ ನಾನೇ ಮನೆಗೆ ಅಂತಂದೆ. ಏನಕ್ಕಪ್ಪ ಅಂದರೆ ತಂಬಿಟ್ಟು ಕೊಡೋಕ್ಕೆ ಕರೆದಿದ್ರು ಆಂಟಿ ಮತ್ತು ಭಾಗ್ಯ. ಶಿವರಾತ್ರಿಗೆ ಅವರು ತಂಬಿಟ್ಟು ಮಾಡ್ತಾರೆ, ಅವತ್ತಿಂದ ಕೊಡೋದಕ್ಕೆ ನೋಡ್ತಾ ಇದ್ರು. ಅವ್ರಿಗೂ ಟೈಮ್ ಆಗಿರಲಿಲ್ಲ, ನನಗೂ ಆಗಿರಲಿಲ್ಲ. ಇಲ್ಲಿ ನೋಡಿ ಮನು ಬ್ಯಾಗೆಲ್ಲ ತಂದು ಇಲ್ಲೇ ಬಿಸಾಕ್ಬಿಟ್ಟು ಹೋಗ್ಬಿಟ್ಟು ಮಲ್ಕೊಂಡವ್ರೆ. ನಾನಲ್ಲಿ ಇಳ್ಕೊಂಡಲ್ಲ ಭಾಗ್ಯನ ಮನೆ ಹತ್ರ, ಮನುನ್ ಕಳಿಸ್ದೆ, ಬ್ಯಾಗ್ ಎಲ್ಲ ಕೊಟ್ಬಿಟ್ಟು ನಾನಿವಾಗ ಅಲ್ಲಿಂದ ಬಂದೆ. ಕೊಟ್ಟಿದ್ದಾರೆ ಸುಮಾರು. ಮನುಗೆ ಇಷ್ಟ ತುಂಬ ಇದು ತಂಬಿಟ್ಟು, ಬಿಚ್ಚಕ್ಕೆ ಆಗ್ತಾಯಿಲ್ಲ ಡಬ್ಬ. ನನಗೂ ಇಷ್ಟ, ಮನುಗಂತೂ ಸಿಕ್ಕಾಬಟ್ಟೆ ಇಷ್ಟ ತಂಬಿಟ್ಟು. ಎನ್ವೇಸ್ ಅವ್ರು ಮಲಗಿದ್ದಾರೆ, ಎದ್ದ ಮೇಲೆ ನೋಡೋಣ. ನಾನು ಹೋಗೀಗ ಫ್ರೆಶನ್ ಅಪ್ ಆಗಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೊಂತೀನಪ್ಪ. ಬಿಸಿಲಲ್ಲಿ ಸುತ್ತಾಡ್ಕೊಂಡು ಬಂದಿದ್ದಕ್ಕೆ ಟಯರ್ಡ್ ಆಗೋಗ್ಬಿಡ್ತು. ಮನು ಮಲ್ಕೊಂಡಿದ್ಯಾ? ಮಲಗಿಲ್ವಾ? ಮಲ್ಗಿದ್ಯಾ ಅನ್ಕೊಂಡೆ. ಆಂಟಿ ನಿನ್ನ ಫೇವ್ರೆಟ್ ತಂಬಿಟ್ಟು ಕೊಟ್ಟವ್ರೆ, ಕೊಡ್ಲಾ? ನೋಡಿ ಹಂಗೆ ಅಂತಿದ್ದಂಗೆ ಬೇಕು ಅಂತ ಅವ್ರೆ. ಅವ್ರಿಗೆ ತುಂಬ ಇಷ್ಟ ಆಗತ್ತೆ. ನಾನು ತಿಂದೆ ಒಂದು ಬೈಟು. ಎಂಜಾಯ್. ನಾನು ಮಲ್ಕೊತೀನಿ ಸ್ವಲ್ಪ ಹೊತ್ತು, ಮಲ್ಕೊತೀನಿ ಸ್ವಲ್ಪ ಹೊತ್ತು. 2 hours later. ಇವಾಗ ಎದ್ದೇಳ್ತಾ ಇದ್ದೀನಿ ನೋಡಿ. ಟೈಮ್ 6 ಗಂಟೆ ಆಗೋಗಿದೆ. ಟಯರ್ಡ್ ಆಗ್ಬಿಟ್ಟಿತ್ತಪ್ಪ ಸಿಕ್ಕಾಬಟ್ಟೆ. ಯಾಕೋ ಇವತ್ತು ತುಂಬಾ ಟಯರ್ಡ್ ಆಯಿತು ಅಂತ ಅಂದ್ಕೊಳ್ಳಿ. ಟ್ರಾಫಿಕ್ಕು ಅಷ್ಟೇ. ನೋಡಿದ್ರೆ ಸ್ಯಾಟರ್ಡೆ ಸಿಕ್ಕಾಬಟ್ಟೆ ಟ್ರಾಫಿಕ್ ಇತ್ತು. ಆ ಸ್ಕೂಟಿನ ಬ್ರೇಕ್ ಹಾಕಿ ಆಕ್ಸಿಲೇಟ್ರ್ ಕೊಡ್ತಾ ಇದ್ರೆ ಫುಲ್ ಹಿಂಗೆ ಜರ್ಕ್ ಹೊಡ್ದಂಗೆ ಫುಲ್ ಬಾಡಿ ಪೇಯ್ನ್ ಆಗೋಯ್ತು. ಇವತ್ತೇನು ಸಡನ್ ಅಷ್ಟು ಟ್ರಾಫಿಕ್ ಇತ್ತಲ್ಲ ಎಲ್ಲ ಕಡೆ. ಹೌದಾ? ಅದು ಮದುವೆ ಅದು ಅಲ್ಲಿ ಆಗ್ತಿದ್ದು ಭಯಂಕರ ಟ್ರಾಫಿಕ್ ಇವತ್ತು. ಅಲ್ಲಿ ಯಶವಂತಪುರ ಚರ್ಚ್ ಮುಂದೆ ಪಾಸ್ ಆಗ್ಬೇಕು ನಾವು. ಅಲ್ಲಿ ಮದುವೆ ಆಗ್ತೈತಿ, ಯಾವುದೋ ಚರ್ಚ್ ಮ್ಯಾರೇಜ್ ಆಗ್ತಿತ್ತು ಅಲ್ಲಿ. ಅದಕ್ಕೆ ಕ್ರೌಡ್ ಇತ್ತು, ಅದಕ್ಕೆ ಅವರೇನೋ ಹಬ್ಬ ಅಂತವ್ರೆ. ನನಗೆ ಗೊತ್ತಿರೋಂಗೆ ಯಾವ ಹಬ್ಬನೂ ಇಲ್ಲ, ಯಾವ ಕಮ್ಯುನಿಟಿಯವ್ರದ್ದು. ಎನಿವೇಸ್ ಇವಾಗ ಎದ್ದಿದ್ದೀನಿ, ಕಾಫಿ ಮಾಡ್ಕೊಂಡು ಕುಡಿಬೇಕು. ಇವಾಗ ಏನಕ್ಕೂ ಮೂಡ್ ಇಲ್ಲ. ಹಾಲೈತೇನಪ್ಪ? ತಂಬಿಟ್ಟು ಖಾಲಿ ಆಯ್ತಾ? ಆಯ್ತಲ್ಲ. ತಂಬಿಟ್ಟು ಚೆನ್ನಾಗಿ ಮಾಡೋದಲ್ಲ. ಇದು ತೆಗ್ದಾಕು ತೆಂಗಿನಕಾಯ್ದು
ಇರ್ಲಿ ಬಿಡು. ಬೆಳಗ್ಗೆಯಿಂದ ಅಡುಗೆ ಮಾಡಿಲ್ಲಲ್ಲ, ಇವಾಗ ಒನ್ ಟೈಮ್ಗೆ ಮಾಡಬೇಕು ನಾನ್ ವೆಜ್ಜು. ಆ್ಯಕ್ಚುಲಿ ಮಧ್ಯಾಹ್ನ ನಾನ್ ವೆಜ್ಗೆ ಹೋಗಿ ತಿನ್ನೋಣ ಊಟ ಅಂತ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ಮನು ನನಗೆ ನೈಟ್ಗೂ ಬೇಕು ಚಿಕನ್ನು ಅಂತಂದರು. ಇನ್ನು ಮಧ್ಯಾಹ್ನ ಹೋಟೆಲಲ್ಲಿ ತಿಂದು ಪುನಃ ಮನೇಲಿ ಬಂದು ಮಾಡ್ಕೊಂಡು ತಿನ್ನೋದು ಬೇಡ, ಹೆವಿ ಆಗುತ್ತೆ. ಯಾಕೆಂದರೆ ಹೋಟೆಲಲ್ಲಿ ತಿಂದರೆ ಬೇಗ ಡೈಜೆಷನ್ ಆಗಲ್ಲ. ಸೊ ಅದಕ್ಕೆ ಬೇಡ ಅಂದ್ಕೊಂಡು ವೆಜ್ಜೇ ತಿನ್ಕೊಂಡು ಬಂದ್ವಿ. ನೋಡಿದ್ರೆ ಸಡನ್ನಾಗಿ ಮಳೆ ಬರೋಂಗಾಗಿದೆ. ಥರ ಮಳೆ ಬರೋ ಥರ ಕ್ಲೈಮೇಟ್ ಅನಿಸ್ತಾ ಇದೆಯಲ್ಲ. ತರ್ತೀಯ ಚಿಕನ್ನು? ಒಂದು 1/2 ಕಿಲೋ ತಂದ್ಬಿಟ್ಟು ಬಿರಿಯಾನಿ ಮಾಡಿಬಿಡ್ತೀನಿ ಒನ್ ಟೈಮ್ಗೆ. ಗೊಜ್ಜು ತಿಂದು ಬೋರ್ ಆಯ್ತಲ್ಲ 2 ದಿನ. ನಂಗೊಂದು ಬೈಟು, ಒಂದೇ ಬೈಟ್ ಸಾಕು ನನಗೆ. ಅಲ್ಲಿ ತೊಗೊಂಡ್ರೆ ಫುಲ್ ತೊಗೋಬೇಕು. ನೋಡಿದ್ರೆ ಹೆಂಗೆ ಬಾಯಿ ಕೊಟ್ಟರೆ ಜಾಸ್ತಿ ಕಚ್ಕೊಬಿಡ್ತೀನಿ ಅದು. ಅಯ್ಯೋ ಇಷ್ಟೊಂದು ತಗೊಳಪ್ಪ ತಿನ್ಕೊಂಡು ನಾನು ತಗೋತೀನಿ. ಅಲ್ಲಿ ತಗೋ ಹೋಗ್ಲಿ, ಲಾಸ್ಟ್ ಮಾಡ್ಕೋಬೇಡ. ನಾನು ಆಫ್ ತಗೋತೀನಿ, ತಗೋ ಹೋಗ್ಲಿ. ತುಂಬ ದೊಡ್ಡ ಮನ್ಸು ಮಾಡಿ ಕರುಣೆ ತೋರಿಸವ್ರೆ. ವಿಡಿಯೋ ಎಡಿಟ್ ಮಾಡ್ಕೊಂಡು ಕುತ್ಕೊಬಿಟ್ಟಿದ್ದೀನಿ. ಫಸ್ಟ್ ಟೈಮ್ ಲೈಫಲ್ಲಿ ನಾನು ಒಂದು ವಿಡಿಯೋನ ಎಡಿಟ್ ಅಂತ ಮಾಡಿದ್ದು. ಒಂದು ಶಾರ್ಟ್ಸ್ ಎಡಿಟ್ ಮಾಡಿ ಹಾಕಿದ್ದೀನಿ. ಅದು ಹೆಂಗೆ ಬಂದಿದೆಯೋ ಏನೋ ಗೊತ್ತಿಲ್ಲ. ಒಳ್ಳೆ ಮಕ್ಕಳು ಎಡಿಟ್ ಮಾಡಿರೋ ಥರ ಇದೆ ಅಂತ ಮನು ನಗ್ತಾ ಇದ್ರು. ನೋಡಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ, ಹೋಗಿ ನೋಡಿ. ಯೂಟ್ಯೂಬಲ್ಲಿ ಪೋಸ್ಟ್ ಮಾಡೋಣ ಅಂತ ಮಾಡಿದೆ, ಅದು ಕನ್ನಡ ಸಾಂಗ್ ಹಾಕಿದ್ದೀನಿ, ಅದು ಕಾಪಿರೈಟ್ ಬೀಳ್ತಾ ಇತ್ತು. ಅದಕ್ಕೆ ತೆಗ್ದಾಕ್ಬಿಟ್ಟಿದ್ದೀನಿ. ಅದು ಹಾಕೋಕ್ಕಾಗಲ್ಲ ಅಲ್ಲ ಮನು? ಆಗಲ್ಲ, 15 ಸೆಕೆಂಡ್ ಹಾಕ್ಬೋದಷ್ಟು. ಸೊ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ, ಮಂಜೋಣ್ ಮನು ಅಂತ ನಮ್ಮ ಅಕೌಂಟು. ಹೋಗಿ ಚೆಕ್ ಮಾಡಿ, ಅಲ್ಲಿ ನೋಡಿ ಹೇಗೆ ಎಡಿಟ್ ಮಾಡಿದ್ದೀನಿ ಅಂತ ಹೇಳಿ. ಟೈಮ್ ಇವಾಗ 9:15 ಆಗೋಯ್ತು. ಇವಾಗ ಹೋಗ್ತಾ ಇದ್ದೀನಿ ನಾನು ಅಡುಗೆ ಮಾಡೋಕ್ಕೆ. ಅದಕ್ಕೆ ಮನುಗೆ ಹೇಳ್ತಾ ಇದ್ದೀನಿ, ಬಾ ಇವತ್ತು ನೀನೇನಾದರೂ ಸ್ಪೆಷಲ್ ಮಾಡು ಚಿಕನಲ್ಲಿ ಅಂತ. ತಂದಿಟ್ಟಿದ್ದಾರೆ ಒಂದು 1/2 ಕಿಲೋ. ಮಾಡ್ತೀಯಾ? ಮಾಡೋಣ. ನಮ್ಮ ಯಜಮಾನ್ರ ಕೈಲಿ ಇವತ್ತು ಚಿಕನ್ ಮಾಡ್ಸೋಣ. ಆ್ಯಕ್ಚುಲಿ ಅವರು ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡ್ತಾರೆ, ಬಟ್ ಆದರೆ ಮಾಡಲ್ಲ ಅವರು ಬಂದು ಇಂಟ್ರೆಸ್ಟ್ ಕೊಟ್ಟು. ಇವತ್ತೇನೋ ಹೇಳ್ತಾ ಇದ್ರು ಸಂಜೆ ನಾನೇ ಮಾಡ್ತೀನಿ ಅಂತ ತಮಾಷೆಗೆ. ಇವಾಗ ನಾವು ಅದನ್ನು ಸೀರಿಯಸ್ ಆಗಿ ತಗೊಂಡಿದ್ದೀವಿ, ಯಾಕೆಂದರೆ ನಾವು ಕುಕ್ ಮಾಡೋ ಮೂಡಲ್ಲಿಲ್ಲ. ನಾನಿವತ್ತು ಚಿಕನ್ ಮಾಡ್ತೀನಿ ಅಂತ ಪೋಸ್ಟ್ ಕೊಟ್ಟಿದ್ದು ಸಾಯೊಬ್ರು 5 ನಿಮಿಷ ಕೆಲಸ ಇದೆ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋದ್ರು. ಅಷ್ಟೊತ್ತಿಗೆ ನಾನು ರೈಸ್ ಮಾಡಿ ಇಡ್ಬೇಕಂತೆ, ಮಾಡಿಟ್ಟಿದ್ದೀನಿ. ಚಿಕನ್ ವಾಶ್ ಮಾಡಿ ಇಡ್ಬೇಕಂತೆ, ಮಾಡ್ತಾ ಇದ್ದೀನಿ. ಸೊ ಈ 2 ಕೆಲಸ ಮಾಡಿದ್ರೆ ನನಗೆ ಕೊಟ್ಟಿರೋ ಕೆಲಸ ಮುಗೀತು. ಆನಿಯನ್ ಚಾಪ್ ಮಾಡಿಡ್ಲಾ ಗೊತ್ತಿಲ್ಲ. ಅವ್ರು ಏನು ರೆಸಿಪಿ ಮಾಡ್ತಾರೆ ಅನ್ನೋದೇ ನನಗೆ ಐಡಿಯಾ ಇಲ್ಲ. ಬೇಜಾನ್ ಟೈಮ್ ಇದೆ ಇವಾಗ. ಚಾಪ್ ಮಾಡ್ಲಾ ಬೇಡವಾ ಅನ್ನೋದೇ ಕನ್ಫ್ಯೂಷನ್ ಆಗ್ತಾ ಇದೆ. ಕಾಲ್ ಮಾಡಿದೆ, ತೆಗ್ದಿಲ್ಲ. ಪ್ರಾಬಬ್ಲಿ ಗಾಡಿ ಓಡಿಸ್ತಾ ಇದ್ದಾರೋ ಏನೋ ಐಡಿಯಾ ಇಲ್ಲ. ಸೊ ನೋಡೋಣ, ಅವ್ರು ಬಂದಮೇಲೆ ಅದೇನು ರೆಸಿಪಿ ಮಾಡ್ತಾರೆ ಕೇಳ್ಕೊಂಡು ನಾನು ಒಂದು ಸ್ವಲ್ಪ ಹೋಗಿ ಹೆಲ್ಪ್ ಮಾಡಿದ್ರೆ ಬೇಗ ಆಗೋಗ್ಬೋದು ಅಂದ್ಕೊಂಡಿದ್ದೀನಿ. ಈಗ ಅವ್ರಿಗೆ ವೆಯ್ಟ್ ಮಾಡೋದು ಬಿಟ್ಟು ಬೇರೆ ದಾರಿ ಇಲ್ಲ. ಅಪ್ರೂಪಕ್ಕೆ ಮಾಡಿದ್ದೀನಿ ಅಂದರೆ ಚಾನ್ಸ್ ಕಳ್ಕೊಳಕ್ಕಾಗತ್ತಾ? ನೋ, ವೆಯ್ಟ್ ಮಾಡ್ತೀನಿ ನಾನು. 5 ನಿಮಿಷದಲ್ಲಿ ಹೋಗಿ ಬರ್ತೀನಿ ಎಂದವರು ಇಲ್ಲಿ ನೋಡಿ. ಏನು ಮಾಡ್ತೀಯಪ್ಪ ಈಗ? ನೀನ್ ಮಾಡು, ನಾನು ನೋಡ್ತೀನಿ. ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಅದೇ ನಾನೇ ಮಾಡ್ತೀನಿ. ಹಾಂ, ಬಟ್ ನೀನ್ ಮಾಡು, ನಾನು ಮಾಡ್ತೀನಿ. ಅದೇನು ನೀನೇ ಮಾಡ್ತೀಯಾ? ನಾನು ಮಾಡಬೇಕು, ನೀನು ನೋಡ್ತೀಯಾ? ಹೌದು, ನಾನು ನೋಡಿದ್ರೆ ಒಂಥರ ಮಾಡ್ದಂಗೆ ಲೆಕ್ಕ. ಓ ಹಂಗೆ. ಈಗ ನಾನು ಮಾಡಲೇ ನೀನು ಮಾಡ್ತೀಯಾ? ಪಟ್ ಅಂತ ಹೇಳು. ನಾನು ನೋಡ್ತೀನಿ, ನೀನು ಮಾಡು. ಸೊ ಅದು ಕೊನೆಗೂ ನನ್ನ ರೆಸಿಪಿಗೆ ಬಂದು ನಿಂತ್ಕತ್ತಾ? ಹೌದು. ಅಯ್ಯೋ, ಈಗ ಏನು ಮಾಡಲಿ? ಡ್ರೈ ಐಟಮ್ ಮಾಡ್ಬಿಡ್ಲಾ? ಡ್ರೈ ಮಾಡ್ಬಿಟ್ಟು. ಓಕೆ, ಸೊ ಅಲ್ಲಿಗೆ ಯು ಟೇಕ್ ಓವರ್ ದಿಸ್, ಐ ವಿಲ್ ಟೇಕ್ ಓವರ್ ಕುಕ್ಕಿಂಗ್. ಸೊ 1/2 ಕಿಲೋ ಅಷ್ಟೇ ವಾಶ್ ಮಾಡಿ ಇಟ್ಟಿದೆ. ಇವ್ರು ಇದೇ ಡೈಲಾಗ್ನ ಮೊದಲೇ ಹೇಳೋಗಿದ್ರೆ ಇಷ್ಟೊತ್ತಿಗೆ ಸ್ಟಾರ್ಟೇ ಮಾಡ್ಕೊಬಿಟ್ಟಿರುವೆ ನಾನು. ಅವರೇ ಬಂದು ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಎನಿವೇಸ್ ಆಗೋಗತ್ತೆ ಒಂದು 15 ಮಿನಿಟ್ಸಲ್ಲಿ. ಕೈ ಹಾಕ್ತಾ ಇರೋದೆ ಮಂಜುಳಾ, ಅಲ್ಲ ಸಾರಿ ಮಿಸಸ್ ಮಂಜುಳಾ. ಇನ್ನೂ ಮಿಸ್ಸಲ್ಲೇ ಇದ್ದೀವಿ ನಾವು. ಮಿಸಸ್ ಆಗಿರೋದೇ ಮರ್ತೋಗಿದೆ ನನಗೆ. 15 ನಿಮಿಷ ಇದೆ 10 ಗಂಟೆಗೆ. ಈಗ ಮಾಡ್ತಾ ಇದ್ದೀವಿ ಅಡುಗೆ. ಬಟ್ ನಾನು ಇನ್ನೂ ಇವತ್ತು ನಿಮಗೆಲ್ಲ ಗೊತ್ತಿರಬೇಕು, ಇವತ್ತು ಸ್ಯಾಟರ್ಡೇಗೆ ಯಾವ್ದಾದ್ರು ಮೂವಿ ನೋಡಬೇಕು. ಬಟ್ ಯೂಶಲಿ ಸಾಯಂಕಾಲನೇ ನಾನು ಮೂವಿನ ಹುಡುಕಿ ಎತ್ತಿಟ್ಟಿರ್ತಿದ್ದೆ, ಇದೇ ಮೂವಿ ನೋಡಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಎಷ್ಟು ಹೆಕ್ಟಿಕ್ ಡೇ ಆಗೋಯ್ತು ಅಂದರೆ, ಯಾವ ಮೂವಿ ಅಂತ ಡಿಸೈಡು ಮಾಡಿಲ್ಲ, ಯಾವ ಭಾಷೆ ಅಂತಲೂ ಡಿಸೈಡ್ ಮಾಡಿಲ್ಲ, ಯಾವುದನ್ನು ಸೆಲೆಕ್ಟು ಮಾಡಿಲ್ಲ. ಈಗ ಟೈಮು ಕೂಡ ಆಲ್ಮೋಸ್ಟ್ 10 ಗಂಟೆ ಆಗೈತೆ. ಇನ್ನು ನಾವು ಊಟಕ್ಕೆ ಕೂತ್ಕೊಳ್ಳೋದ್ರೊಳಗೆ 10:30 11 ಗಂಟೆ ಅನ್ಕೊಳ್ಳಿ. ಅವಾಗ ಯಾವ ಮೂವಿ ನೋಡ್ತೀರಾ? ನೋಡೋಕ್ಕಾಗಲ್ಲ, ಫುಲ್ ಮೂವಿ ನೋಡೋಕ್ಕಾಗಲ್ಲ. ಅದೇ ನಮ್ದು ಯೂಶುವಲ್ ಆಗಿ ಎವ್ರಿ ಡೇ ಊಟ ಮಾಡೋ ಟೈಮ್ನಲ್ಲಿ ಅರ್ಧ ಗಂಟೆನಲ್ಲಿ ಎಗುರ್ಸ್ಕೊಂಡು ನೋಡ್ತೀನಲ್ಲ, ಹಂಗೆ ನೋಡ್ಬೇಕಾಗತ್ತೆ. ಸೊ ಯಾಕೋ ಈ ವಾರ ಒಂಥರ ಅನ್ಕಂಫರ್ಟಬಲ್ ಆಗಿ ಹೋಯ್ತು. ಅಂದ್ರೆ ಅನ್ಕಂಫರ್ಟಬಲ್ ಅನ್ನೋದಕ್ಕಿಂತ ಅಂತ ಏನು ಜೋಶ್ ಇರಲಿಲ್ಲ ಈ ವಾರ. ಒಂಥರ ಏನೋ ಬೇಜಾರಲ್ಲೇ ಆಗೋಯ್ತು. ನೋಡೋಣ, ಇನ್ನು ವೀಕೆಂಡು ಹಂಗೆ ಸ್ಟಾರ್ಟ್ ಆಯ್ತು. ಒಂದು ಡೇ ಹಂಗೆ ಆಗಿ ಹೋಯ್ತು. ಇನ್ನು ಇರೋದೇ ನಾಳೆ ಹೆಂಗೆ ಏನಾದ್ರು ನೋಡ್ಬೇಕು. ಇನ್ನು ನಾಳೆ ಏನ್ ಪ್ರೋಗ್ರಾಮ್ ಇದೆಯಪ್ಪ? ನಾಳೆ ಏನಿಲ್ಲ, ಸಂಡೇ ಅಲ್ವಾ, ಮನೇಲೆ. ನೀನೇನು ಹೇಳ್ತೀವಿ? ಹೊರಗಡೆ ಹೋಗೋಣ ಅಂದ್ರೆ ಹೋಗೋಣ, ಇಲ್ಲ ಮನೇಲಿರೋಣ. ಹೋಗೋಣ ಹೊರಗಡೆ ಆಚೆ. ಸ್ವಲ್ಪ ಕೆಲಸ ಇದೆ ನನಗೆ. ಒಂದಷ್ಟು ಐಟಮ್ಸ್ಗಳು ರೆಡಿ ಮಾಡಿಸ್ಕೊಂಡು ಯೂಸ್ ಮಾಡೋಕೆ ಟ್ರೈ ಮಾಡಬೇಕು. ಅದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾಳೆ ಸಂಡೇ ಹೋಗ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ಬಿಟ್ಟು ಮಂಡೇಯಿಂದ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಬೇಕು ಲೈಫ್ನ.
ಏನಪ್ಪ ಅದು ಅಷ್ಟೊಂದು ಗ್ರೀನ್ ಆಗೈತೆ. ನೀನು ಹೇಳ್ಕೊಟ್ಟಿದ್ದು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಗ್ರೈಂಡ್ ಮಾಡಿ ಹಾಕಿದ್ದೀನಿ. ಏನೇನು ಹೇಳ್ಕೊಟ್ಟಿದ್ದೆ ಹೇಳು? ಅದು ಇದು ಆ ಕಡೆಯಿಂದ 3 ಈ ಕಡೆಯಿಂದ 2. ಅದು ನಾನು ನೀನು ಹಂಗೆ ಹೇಳ್ದ. ನಾನು ಈ ಕಡೆಯಿಂದ 3 ಈ ಕಡೆಯಿಂದ 2 ಹಾಕ್ಬಿಟ್ಟೆ. ಹಂಗೆ ಏನಿಲ್ಲ, ಸಿಂಪಲ್ ಆಗಿ ಇದಕ್ಕೆ ನಾನು ಇವತ್ತು ಏನದು ಬೆಳ್ಳುಳ್ಳಿ ಶುಂಠಿ ಅದು ರೆಗ್ಯುಲರ್ ಆಗಿ ಹಾಕ್ಲೇಬೇಕು ನಾನ್ ವೆಜ್ಗೆ. ಕೊತ್ತಂಬರಿ ಸೊಪ್ಪು, ಇನ್ನೊಂದೇನೋ ಹಾಕಿದ್ನಲ್ಲ ಮರ್ತೋಯ್ತು, ಏನಾಗ್ತದೆ ಮೆಣಸಿನ್ಕಾಯಿ 4 ಹಾಕಿ ಗ್ರೈಂಡ್ ಮಾಡಿಬಿಟ್ಟು ಇದಕ್ಕೆ ಒಂಚೂರು ಚಿಲ್ಲಿ ಪೌಡ್ರು, ಒಂಚೂರು ಧನಿಯಾ ಪೌಡ್ರು, ಒಂಚೂರು ಗರಂ ಮಸಾಲ ಹಾಕ್ಬಿಟ್ಟು ಸಾಲ್ಟ್ ಹಾಕ್ಬಿಟ್ಟು ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಮುಗೀತು ಚಿಕನ್ ಡ್ರೈ. ಇಲ್ಲಿಗೆ ನಮ್ಮ ಚಿಕನ್ ರೆಸಿಪಿನೂ ಮುಗೀತು, ನಮ್ಮ ದಿನನೂ ಮುಗೀತು. ಇಷ್ಟೇ. ಅದು ನೀನೇನು ರೆಕಾರ್ಡ್ ಮಾಡಿ ತೋರಿಸ್ಲಿ ನಾನು. ಹಾಗಾಗಿ ನನ್ನ ರೆಸಿಪಿಗಳನ್ನ ನಾನು ತೋರಿಸಲ್ಲ, ಯಾಕೆಂದರೆ ನೀವು ಕಲ್ತ್ಬಿಟ್ರೆ ಆಮೇಲೆ ಇದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತೀರ ಈಸಿಯಾಗಿದೆ ಅಂತ. ನಿಮ್ಮ ಮನೇಲಿ ಹೊರಗಡೆ ಹಾಕ್ಬಿಡ್ತಾರೆ, ನಮ್ಮ ಯಜಮಾನ್ರಿಗೆ ಎತ್ತಾಕಕ್ಕೆ ಆಪ್ಷನ್ ಇಲ್ಲ, ಯಾಕೆಂದರೆ ಇರೋದೇ ನಾನು ಒಬ್ಳು ಮಾಡೋಕ್ಕೆ. ಹಂಗಾಗಿ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. ಬಾಯ್. ಸಿಂಪಲ್ ಆಗಿ ಹೇಳ್ಬಿಟ್ಟು ಮುಗಿಸ್ಬಿಟ್ರು. A few minutes later. ಯಾವ ಟೈಮಲ್ಲಿ ಯಾವ ಗೆಸ್ಟು ಬಂದು ನಡುಮನೇಲಿ ನಿಂತ್ಕೊಂಡು ಇನ್ನೇನು ಬಿಟ್ಟರೆ ಸೋಫಾ ಮೇಲೆ ಕೂತ್ಕತ್ತಾರೇನೋ. ಏನು ಸಮಾಚಾರ? ಬಂದ್ಬಿಡಿ, ಇನ್ನೊಂದು 2 ಡಜೆ ಬಂದ್ರೆ ಹಂಗೆ ಬೆಡ್ರೂಮ್ ಒಳಗಡೆಗೆ ಬಂದ್ಬಿಡ್ತೀರಾ, ಇಲ್ಲ ಹಂಗೆ ರೈಟ್ ತಗೊಳ್ಳಿ ಸೋಫಾ ಮೇಲೆ ಕೊಯ್ತೀರಾ. ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ. ಅಲ್ಲಲ್ಲ ಸೋಫಾ ಮೇಲೆ ಕೂತ್ಕೊಳ್ಳಿ, ಎದ್ದೇಳಿ, ಪರವಾಗಿಲ್ಲ. ಮನು ಕಾಫಿ ಕುಡಿತೀರಾ? ಟೈಮ್ ನೋಡಿ ಇಲ್ಲಿ ಇಷ್ಟ ಆಗಿದೆ. ಇವಾಗ ಕಾಫಿ ಬೇಕಾ, ಹಾಲು ಬೇಕಾ, ಟೀ ಬೇಕಾ? ಏನು ಬೇಡ, 1-2 ಪೀಸ್ ಮೂಳೆ ಇದ್ದರೆ ಹಾಕ್ಬಿಡಿ ಅಂತೀರಾ. ಬನ್ನಿ ಇಲ್ಲಿಗೆ ಸೋಫಾ ಮೇಲೆ, ಅವ್ರನ್ನೂ ಕರ್ಕೊಂಡು ಬನ್ನಿ. ಇವತ್ತೇ ಫಸ್ಟು ಇವಳು ಇಷ್ಟೆಲ್ಲ ಒಳಗೆ ಬಂದಿರೋದು. ಮ್ಯಾಕ್ಸಿಮಮ್ ಅಂದರೆ ಆ ಮ್ಯಾಟ್ ಹತ್ರ ಬಂದು ನಿಂತ್ಕೊಳ್ಳೋಳು. ಪಾಪ ಹೊಟ್ಟೆಶ್ವಾಗ್ಬಿಟ್ಟಿರ್ಬೇಕು. ಹಂಗೆ ಹಂಗೆ ನೋಡಿ, ಇನ್ನೇನು ಕಿಚನ್ ಒಳಗೆ ಬಂದವಳು ಅವಳು. ಕರ್ಕೊಂಡು ಬಾ ಅವಳುನ. ಅದು ನಿನ್ನ ಜಾಗ, ಇದಲ್ಲ. ಗೊತ್ತಾಯ್ತಾ? ಕೊನೆಗೂ ಗೊತ್ತಾಯ್ತಾ? Tell all these to have a seat. I know that they cannot stand them. Burn it and roll me another one. I do whatever I feel like. I remember when we